ಬಗ್ಗೆ ನಿಮ್ಮ ಮತ? ಮಾರಿಗುಡಿಗೆಲ್ಲ ತುಂಬಾ ಹಿತ. ಕ್ರಮ ಸಂಖ್ಯೆ 6 ಊರ್ಗೆಲ್ಲ ಟಾರು. ಕ್ರಮ ಸಂಖ್ಯೆ 6 ಊರ್ಗೆಲ್ಲ ನೀರು. ಜೋರ ಚಪ್ಪಾಳೆ ಬರ್ಲಿ. ಇದು ಬರೀ ತಕ್ಕಡಿ ಅಲ್ಲ, ಇದೊಂದು ನ್ಯಾಯ ಹೇಳೋ ಮಾರ್ಗ. ಪ್ರತಿದಿನ ಅಂಗಡಿಲಿ ಸರಿಯಾದ ಬೆಲೆಗೆ ಸರಿಯಾದ ತೂಕ ಹಾಕಿ ಹಾಕಿ ಅಭ್ಯಾಸ ಇರೋ ನಮ್ ಶಿವಣ್ಣ ಯಾರಿಗೆ ಯಾವ ಸಮಯದಲ್ಲಿ ಯಾವ ತರ ನ್ಯಾಯ ಸಿಗ್ಬೇಕು ಅನ್ನೋದನ್ನ ಅಳೆದು ತೂಗಿ ಒಳ್ಳೇದ್ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಯ್ಯೋ, ಜನ ಎಲ್ಲ ನನ್ ಜೈಕಾರ ಆಗ್ತಾರಲ್ಲ. ಮತ್ ನಮ್ ಭಾವನ್ ಕತೆ ಅವ್ರೇನಾದ್ರೂ ಸೋತ್ಕಿತ್ತು ಹೋಗ್ಬಿಟ್ರೆ ನನ್ನ ನಾನೇ ಕ್ಷಮಿಸಕ್ಕಾಗಿಲ್ವಲ್ಲ. ಮತ್ತೊಮ್ಮೆ ಕೇಳ್ತಿದ್ದೀನಿ, ನಿಮ್ಮ ಮತ ಯಾರಿಗೆ? ಮಾರಿಗುಡಿ ಶಿವಣ್ಣಿಗೆ. ನಿಮ್ಮ ಮತ ಯಾರಿಗೆ? ಶಿವಣ್ಣಂಗೆ. 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 ಮಕ್ಕಳವ ಮೊದಲನೇ ಕಿತ್ತ ನನ್ ಮಗ ಆ ವೀರಭದ್ರನ ಎದುರಿಗೆ ಎಲೆಕ್ಷನ್ನಾಗೆ ನಿಂತವನೆ. ಆ ಗೆಲುವು ನನ್ ಮಗಂದೇ ಆಗಿರ್ಲವ. ಇದು ನನ್ನ ಆರ್ಕೆ. ಬಸ್ಲೆ ಸೊಪ್ಪು ಬಾಯಿ ಕಿಸ್ದಂಗೆ ಇಬ್ರು ನನ್ನ ಮುಂದೆ ಕಿಸ್ಕೊಂಡು ನಿಂತಿದ್ದೀರಲ್ಲ, ಅದೇನಾಯ್ತು ಅಂತ ಹೇಳಿ. ಅಪ್ಪಯ್ಯ, ನಾನು ಏನ್ ಬೇಕನ್ನ ಸಹಿಸ್ಕೊಬಿಡ್ತೀನಿ, ಆದ್ರೆ ಈ ಜನಗಳು ಆ ಶಿವನ ಒಗ್ಳು ತರ ಕಂಡ್ರೆ ಮೈಯೆಲ್ಲ ಉರ್ದೋಯ್ತದೆ ನೋಡಿ. ನನ್ ಹೊಟ್ಟೆ ಎಷ್ಟು ಉರಿತೈತೆ ಅಂದ್ರೆ ಗಾಂಧಾರಿ ಮೆಣಸಾಕಿ ಉಪ್ಕಾರ ಹಾಕ್ತಿದ್ರು ಕುದಿಯಕ್ಕಿಲ್ಲ, ಅಷ್ಟು ಉರಿತೈತೆ. ಬಿಕ್ಕಿ ಬಿಕ್ಕಿ ಹತ್ರೆ ಬೀಸೊಕ್ಕಲ್ಲಿ ತಿರುಗುತ್ತೇನೋ ಛತ್ರಿ ಏನು ಅಂತ ಬೊಗಳು ಸಾಯಿ. ಅದ್ ನಾನು ಹೇಳ್ತೀನಪ್ಪಯ್ಯ, ಆ ಶಿವನ ಬರೀ ಗಾಳಿ ಅನ್ಕೊಬಿಟ್ಟಿದ್ದು, ಆದ್ರೆ ಅವನು ಬಿರ್ಗಾಳಿ ಆಗ್ಬಿಟ್ಟವನೆ. ಈ ಸಮುದ್ರದಲ್ಲಿ ಗಾಳಿ ಯಾವ ಕಡೆ ಬೀಸ್ತದೆ ಆ ಕಡೆ ನೀರು ಹೋದಂತೆ. ಈ ಶಿವ ಯಾವ ಕಡೆ ಕೈ ತೋರಿಸ್ತಾನೆ ಜನಗಳು ಆ ಕಡೆ ನಿಂತ್ಕೋತಾವ್ರೆ. ಊರ್ ತುಂಬ ಮೆರ್ದಾಡ್ಕೊಂಡು ಓಡಾಡ್ತಾವ್ರೆ. ಇದೆಲ್ಲ ನೋಡಿದ್ರೆ ನನ್ನ ಎದೆ ಯಾಕೋ ಡೌಟವ ಅಂತದೆ ದಣಿ. ಲವ್ ಛತ್ರಿ, ನಿಂದೇನೋ ವಯಸ್ಸಾಗಿರೋ ಆಲ್ಟುಕಲ್ಲ, ಆದ್ರೆ ನಂದು ನೆನ್ಸ್ಕೊಂಡ್ರೆ ಲಬ್ ಡಬ್ ಅಂತದ್ಕಲ್ಲ. ಬಾಡಿನ ಮುಂದೆ ಬೆರ್ಕೆ ಸೊಪ್ಪೇನೋ ಪರ್ಶು. ನಾನು ಈ ಊರಿಗೆ ಬರೀ ಜನನಾಯಕನೋ ಅಧ್ಯಕ್ಷನೋ ಆಗಿದ್ದಿದ್ರೆ ಈಗೆಲ್ಲ ಯೋಚನೆ ಮಾಡ್ಬೋದಿತ್ತು. ಆದ್ರೆ ನಾನು ಯಾರು? ಕೋಶಪ ಬ್ರಹ್ಮನ ಮಗ ಅಂತೂ ಅಲ್ಲ ದಣಿ. ಲೈ ಛತ್ರಿ, ನೀನ್ ಸ್ವಲ್ಪ ಅಮಿಕ ನಿಂತ್ಕೊಳ್ಳ, ಎಲ್ಲದಕ್ಕೂ ಏನೋ ಒಂದು ಹೇಳ್ಕೊಂಡ್ ಬಂದ್ಬಿಡ್ತಾನೆ. ಅಪ್ಪಯ್ಯ, ನೀನ್ ಈ ಊರಿಗೆ ದ್ಯಾವ್ರಿದ್ದಂಗೆ ಗುಡಿ ಕಟ್ಟಿ ಪೂಜೆ ಒಂದ್ ಮಾಡ್ಲಿಲ್ಲ ಅಷ್ಟೇಯ. ನಿಜ, ಜನ ಬೇಕಿದ್ರೆ ನಾಯಕನ್ನ ಬದಲಾಯಿಸ್ತಾರೆ, ಆದ್ರೆ ದೇವರನ್ನ ಬದಲಾಯಿಸಲ್ಲ. ಹಂಗೂ ಒಂದ್ ವೇಳೆ ಬದಲಾಯಿಸ್ಬೇಕು ಅಂದ್ರೆ ತಲೆಮಾರುಗಳೇ ಉರುಳು ಹೋಗ್ತವೆ. ಅರ್ಥ ಆಗ್ಲಿಲ್ಲ ದಣಿ. ನೋಡ ಛತ್ರಿ, ನಾನು ಬರೀ ಈ ಮಾರಿಗುಡಿ ನಾಯಕ ಅಲ್ಲ, ಮಾರಿಗುಡಿಗೆ ದೇವರು ವೀರಭದ್ರ. ಜನ ನನ್ನ ನೋಡಿ ಕೈ ಮುಗಿತಾರೆ. ಅಂಥದ್ರಲ್ಲಿ ಅವನ್ ಯಾವನೋ ತರಕ್ಲಾಂಟಿ ಶಿವ ಬಂದ, ಇನ್ಯಾವನೋ ತೋಲಾಂಟಿ ನಾಯಕ ಬಂದ ಅಂತ ಬದಲಾಗ್ಬಿಡ್ತಾರ? ಯಾವತ್ತಿಗೂ ಇಲ್ಲ. ಅದು ನಿಜನೇ ಅಪ್ಪಯ್ಯ. ಆ ಶಿವನ ನಿಂದೆ ನಾಯಿ ತರ ಬಾಳ ಆಡ್ಸ್ಕೊ ಬರ್ತೇನೆ ಅನ್ಮ್ಯಾಕೆ ನಾವ್ಯಾಕೆ ಯೋಚನೆ ಮಾಡ್ಬೇಕಲ್ವೇ? ಹಂಗಾರೆ ಊರ್ ತೊತ್ತಕ್ ಮುಂಚೆ ನೀವು ಗೆದ್ದಂಗೆ ಅಲ್ವ್ರ? ಈ ವಿಶ್ವಾಸ ಅನ್ನೋದು ನಮ್ಮ ಶ್ವಾಸ ಇದ್ದಂಗೆ. ಒಂದು ಸಾರ್ತಿ ಮೇಲೆ ಹೇಳ್ಕೊಂಡ್ರೆ ಇನ್ನೊಂದು ಸಾರ್ತಿ ಕೆಳಗೆ ಬಿಡಲೇಬೇಕು. ಈ ಪ್ರಚಾರ ನಡೆಯುವಾಗ ಅಷ್ಟೊಂದು ಜನಗಳ ಮಧ್ಯೆ ಶಿವು ನನ್ನ ಕಾಲಿಗೆ ಬೀಳೋ ಹಾಗೆ ಮಾಡಬೇಕು. ಆಗ ಶಿವು ಹಿಂದೆ ಬರೋ ಜನ ಏನು ಯೋಚನೆ ಮಾಡ್ತಾರೆ ಹೇಳಿ? ಎಲೆಕ್ಷನ್ ನಿಂತ್ರೆ ಶಿವನೇ ದಣಿಗಳ ಕಾಲ್ ಬೀಳ್ತಾವನೆ ಅನ್ಮ್ಯಾಕೆ ನಾವು ದಣಿಗೆ ಓಟ್ ಹಾಕದೆ ಲೇಸು ಅಂತಾರೆ. ಹಂಗಾರೆ ನೀವು ಪ್ರಚಾರಕ್ಕೆ ಹೋಗೋ ದಿನ ನಾವೆಲ್ಲ ರೆಡಿ ಮಾಡ್ತೀವಿ ಬೂಡಿ. ನಮ್ ಜೊತೆ ಇರೋ ಒಂದಷ್ಟು ಜನ ಐಕ್ಳುಗಳನ್ನ ಶಿವನ್ ಕಡೆಗೆ ಸೇರಿಸಿ 4 ಜನಕ್ಕೆ 4 ಮಾತಾಡ್ಬಿಟ್ರೆ ನಮ್ ಕೆಲಸ ಆದಂಗ ಅನ್ಕೋ. ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಪಾರು, ಅಯ್ಯೋ ಬಿಸ್ಲಾಗ ಓಡಾಡಿ ಆಟೊಂದು ಸುಸ್ತಾಗಿದೆಯವ. ತಕ ನೀರು ಕುಡಿ ಪಟ್ಟು. ಈಗ ಸಮಾಧಾನ ಆಯ್ತದೆ. ನನ್ನತ್ತೆ ಸ್ವೀಟ್ ಅಂದ್ರೆ ಸ್ವೀಟ್. ನನ್ನ ಸೊಸೆನು ಸೀಟು ಅಂದ್ರೆ ಸೀಟ್. ಅಮ್ಮ ಮಗನ್ಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಸೀಟು ಅಂತೀರಾ, ನಿಮ್ಮ ಮಗನು ಸೀಟು ಅಂತಾನೆ. ಇರ್ಲಿ ಬಿಡು, ನಾವಿಬ್ರು ಒಂದೇ. ಅದಿರ್ಲಿ,
ಪ್ರಚಾರ ಹೆಂಗಾಯ್ತು? ಮತ್ತೆ ಪ್ರಚಾರ ಅಂತೂ ನಿಮ್ ನಾದ್ನಿ ಕಾಲ್ ಮಾಡ್ತಿದ್ದಾರೆ, ಮಾತಾಡಾದ್ಮೇಲೆ ಹೇಳ್ತೀನಿ ರೀ. ಹೇಳ್ರಿ ಶ್ರೀಮತಿ ಸೌಭಾಗ್ಯ ವೀರಭದ್ರ. ಅದ್ರ ಬದಲು ನನ್ನ ಅತ್ತಿಗೆ ಜೊತೆ ನನ್ನ ಹೆಸರು ಸೇರಿಸಿ ಹೇಳಮ್ಮ, ಹೆಮ್ಮೆ ಆದ್ರೂ ಪಡ್ತೀನಿ. ಓಹೋ ನೋಡಿ ಅತ್ತೆ, ನಿಮ್ ನಾದ್ನಿ ಅವ್ರ ಗಂಡನ ಹೆಸರನ್ನ ಜೊತೆಲಿ ಇಟ್ಕೊಳ್ಳೋದಕ್ಕಿಂತ ಅತ್ತಿಗೆ ಹೆಸರನ್ನ ಜೊತೆಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನಿನಗೆ ಹೆಂಗೆ ನಿನ್ನಾದ್ನಿರೋ ನನಗೂ ಸೌಭಾಗ್ಯ ಹಂಗೇನೆ. ಸೌಭಾಗ್ಯ ಮಗಳಿಗಿಂತನೂ ಹೆಚ್ಚು. ವಾ, ಏನ್ ಲವ್ ಕೇಳಿಸ್ಕೊಂಡೇನಮ್ಮ. ಕೇಳಿಸ್ಕೊಳ್ಳೋದೇನು, ಆ ಪ್ರೀತಿನ ನಾನು ಅನುಭವಿಸಿದ್ದೀನಮ್ಮ, ಅದು ಕೂಡ ನಿನ್ಗಿಂತ ಹೆಚ್ಚಾಗಿ. ನಾನು ನನ್ನ ಅತ್ತಿಗೆ ಮಾತಾಡದೇ ಇರೋ ಮಾತೇ ಇಲ್ಲ. ಅದು ಬಿಡಮ್ಮ, ಎಲೆಕ್ಷನ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಅಮ್ಮ ರೊಚ್ಚಿಗೆದ್ದು ಕೆಲಸ ಮಾಡ್ತಿದೀವಿ. ನಾನಂತೂ ಪಕ್ಕ ಲೋಕಲ್ ಆಗ್ಬಿಟ್ಟಿದೀನಿ. ಏನಾದ್ರೂ ಆಗ್ಲಿ ನನ್ ಗಂಡನೇ ಗೆಲ್ಬೇಕು, ಅದೇ ಹಠದಲ್ಲಿದ್ದೀನಿ ಅಷ್ಟೇ. ನಿನ್ ಗಂಡ ಮಾತ್ರ ಅಲ್ಲ, ನನ್ನ ಅಳಿಯಾನು ಗೆದ್ದೇ ಗೆಲ್ಬೇಕು. ಒಳ್ಳೆತನಕ್ಕೆ ಯಾವತ್ತೂ ಸೋಲಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಲೇಬೇಕು ಪಾರು. ಅದೇ ಕೆಲ್ಸದಲ್ಲಿದೀವಮ್ಮ. ಅದ್ರ ಜೊತೆಗೆ ಜನರು ತೋರಿಸ್ತಿರೋ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ನಮ್ ಮಾರಿಗುಡಿಗೆ ಹೊಸ ಅಧ್ಯಕ್ಷರು ಸಿಕ್ರು ಅಂತಾನೆ ಅನ್ಸ್ತಿದ್ಯಮ್ಮ. ಈ ಮನುಷ್ಯ ಶಿವನ್ ಹೇಗಾದ್ರೂ ಮಾಡಿ ಸೋಲ್ಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಕಣೆ. ಎಲ್ರೆದುರಿಗೆ ಶಿವು ತಮ್ಮ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಬೇಕು, ಆಗ ಜನ ಎಲ್ಲ ತಮ್ಮ ಕಡೆನೆ ತಿರುಗ್ತಾರೆ ಅಂತ ಮಾತಾಡ್ಕೋತಾ ಇದ್ರು.